ಯಾರವರು ಕುಮಾರ್ ಬಂಗಾರಪ್ಪ ಅಂತ ಹೇಳಿ ಒಬ್ಬರು ಮುಖ್ಯಮಂತ್ರಿ ಏನೋ ಇದ್ದರು. ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಇದ್ದರು. ವಿಜಯಪುರಕ್ಕೆ ಬಂದಾಗ ಇವ್ರಿಗೆ ಭೇಟಿಗೆ ಬಂದರು. ಅವಾಗ ಇವರು ಅಷ್ಟೊತ್ತಿಗೆ ಪೂಜಾಕ್ಕೆ ಹೋಗಿಬಿಟ್ಟಿದ್ರು. ಅವರೆಲ್ಲರಿಗೂ ಹೇಳಿದರು, ನಾನು ದರ್ಶನ ತೊಗೊಂಡು ಬೇಗ ಹೋಗಬೇಕು ಅಂತೆಲ್ಲ ಹೇಳಿದರು. ಆದರೆ ಅವ್ರನ್ನ ಬಾಗಿಲ ಬಡೋದು ಬಾಗಿಲ ತೆಗೆಸುವಂಥ ಧೈರ್ಯ ಯಾರಿಗೂ ಇರಲಿಲ್ಲ. ಮತ್ತು ಅವ್ರಿಗೆ ಏನೂ ಅಂತಿರಲಿಲ್ಲ ಸಹಿತ. ಅವರ ಆಶ್ಚರ್ಯ ಆದರೆ ಏನಿದು, ಮುಖ್ಯಮಂತ್ರಿಗಳಿಗೆ ಭೇಟಿ ಆಗೋಕ್ಕೆ ಜನ ನಂಬುದು ದಾರಿ ಕಾಯ್ತಾರೆ. ಆದರೆ ಇವರು ಸ್ವಾಮಿಗಳು ನಾವು ಬಂದ್ರೆ ತಾಸು ತನಕ ಕಾಯ್ಬೇಕು, ಇವರಿಗೆ ಏನಿದು ವಿಶೇಷ ಅಂತಿದ್ರು ಅವರು. ಕೊನೆಗೆಲ್ಲ ಪೂಜೆ ಪ್ರಸಾದ ಆದ ಬಳಿಕ ಬಂದು ಭೇಟಿಯಾಗಿ ದರ್ಶನವನ್ನು ಕೊಟ್ಟರು. ನೋಡ್ರಿ ಅವ್ರದ್ದು ಹೇಗಿರಬೇಕು. ಅದೆಲ್ಲ ಯಾಕೆ ಆಗ್ತದ ಅಂತಂದ್ರೆ, ನಾವೆಲ್ಲ ಅನೇಕ ಊರುಗಳಲ್ಲಿ ನೋಡ್ತೀವಿ, ಎಷ್ಟೆಷ್ಟೋ ಜನರಿಗೆ ಭೇಟಿ ಆಗ್ತೀವಿ. ಅದಕ್ಕೆ ಅವರೊಂದು ಶಕ್ತಿ ಕಾರಣ ಅದ. ಅಂತ ಒಂದು ಶುದ್ಧ ಜೀವನ ಸಾಗಿಸಿದರು. ಯಾರ ಕಡೆಯಿಂದಲೂ ಒಂದು ದುಡ್ಡು ತೆಗೆದುಕೊಳ್ತಿರ್ಲಿಲ್ಲ. ಸರ್ಕಾರದವರು ಪ್ರಶಸ್ತಿ ಕೊಡ್ತೀವಿ ಅಂತಂದ್ರೂ ಬೇಡ ಅಂತ ಹೇಳಿದರು. ಅವರ ಹೆಸರಿನಲ್ಲಿ ಒಂದು ದುಡ್ಡು ಇರಲಿಲ್ಲ, ಬ್ಯಾಂಕ್ದಾಗ ಖಾತಾ ಇರಲಿಲ್ಲ, ಅವರ ಹೆಸರಿನಲ್ಲಿ ಒಂದು ಇಂಚು ಭೂಮಿ ಇರಲಿಲ್ಲ, ಅವರು ತೊಟ್ಕೊಳ್ಳುವಂಥ ಅಂಗಿಗೆ ಕಿಸೆನೇ ಇರಲಿಲ್ಲ. ನೋಡ್ರಿ ಹೇಗಿರಬೇಕು ಅಂತ ಒಬ್ಬ ಸಂತರು. ಅವರು ದೇಹ ಬಿಟ್ಟಾಗೂ ಸಹಿತ ಲಕ್ಷಾಂತರ ಜನ, 25-30 ಲಕ್ಷ ಜನ ಸೇರಿದರು. ನಾವೆಲ್ಲ ನೋಡಿದ್ದೀವಿ. ಅದು ಅವರ ಶಕ್ತಿ ಮಾಡಿಸ್ತು. ಈಗಲೂ ಸಹಿತ ಅದು ಎಲ್ಲ ಕಡೆ ನಡೆದದ. ನೀವು ಸಂಗೋಗಿ ಅವರು ಬಹಳ ಅದ್ಭುತ ಮಾಡಿದ್ರಿ. ನಿಮ್ಮ ಭಕ್ತಿಯನ್ನು ವರ್ಣಿಸ್ಲಿಕ್ಕೆ ಆಗಂಗಿಲ್ಲ. ಅವರು ಬಂದಿಲ್ಲ, ಅವರನ್ನು ನೀವು ಎಷ್ಟೋ ಜನ ಸಮೀಪದಿಂದ ನೋಡಿರ್ಲಿಕ್ಕೂ ಇಲ್ಲ. ಆದರೂ ಸಹಿತ ಇಷ್ಟೆಲ್ಲ ಮಾಡ್ತೀರಿ ಅಂತಂದರೆ ನಿಮ್ಮಲ್ಲಿ ಎಂಥ ಭಕ್ತಿ ಇರಬೇಕು. ಬಹಳ ಸಂತೋಷ ಆಯಿತು ನಮಗೆ. ಅದು ಬಹಳ ಮುಖ್ಯವಾದದ್ದು ಭಕ್ತಿ. ಸತ್ಯಭಾಮ ಮತ್ತು ದ್ರೌಪದಿ ಇಬ್ಬರು ಇದ್ರಲ್ಲ, ಸತ್ಯಭಾಮ ಮತ್ತು ರುಕ್ಮಿಣಿ, ಕೃಷ್ಣ ಇಬ್ಬರನ್ನೂ ಪ್ರೀತಿಸ್ತಿದ್ದ. ಆದರೆ ಆತಂದು ಪ್ರೇಮ ಸತ್ಯಭಾಮನ ಮೇಲೆ ಬಹಳಷ್ಟು ಪ್ರೀತಿ ಪ್ರೇಮ ಇತ್ತು, ವಾತ್ಸಲ್ಯ ಇತ್ತು. ರುಕ್ಮಿಣಿನೂ ಸಹಿತ ಅಷ್ಟೇ ಎಲ್ಲ ವ್ಯವಸ್ಥೆ ಮಾಡ್ತಿದ್ರು, ಸ್ವಲ್ಪ ಕಡಿಮೆ ಅನಿಸ್ತಿತ್ತು. ಯಾಕೆ ಅಂತ ಆಕೆಗೆ ಮನಸ್ಸಿನಾಗ ಸಂಶಯ ಬಂತು. ಒಂದು ಸಲ ಪ್ರಯೋಗ ಇವರಿಗೆ ತಿಳಿಸೋಣ ಅಂತ ಹೇಳಿ ಕೃಷ್ಣ ಸುಮ್ಮನೆ ಕೈಗೆ ಗಾಯ ಆಯಿತು ಅಂತ ಹೇಳಿದ. ದಾಸಿಯರು ಬಂದು ರುಕ್ಮಿಣಿಗೆ ಹೇಳಿದರು, ಹೀಗೆ ಕೈಗೆ ಗಾಯ ಆಗೈತಿ ಕೃಷ್ಣನಿಗೆ ಅಂತ. ಆಕೆ ಎಲ್ಲರ ಒಂದು ವಸ್ತ್ರ ಐತೇನು ಅಂತ ಹೇಳಿ ನೋಡಲಿಕ್ಕೆ ಶುರು ಮಾಡಿದರು. ಆ ಬಳಿಕ ಸತ್ಯಭಾಮ ಇದ್ದಳಲ್ಲ, ಆಕೆಗೂ ಸಂದೇಶ ಮುಟ್ಟಿತು, ಕೃಷ್ಣನ ಕೈಗೆ ಗಾಯ ಆಗೈತಿ ಅಂಥೇಳಿ. ಆದರೆ ಆಕೆ ಮತ್ತೊಂದು ಬಟ್ಟೆಯನ್ನು ಹುಡುಕಾಡಲಿಲ್ಲ. ಆವತ್ತೊಂದು ಬೆಲೆ ಬಾಳುವಂಥ ರೇಷ್ಮೆ ಸೀರೆಯನ್ನು ತೊಟ್ಟುಕೊಂಡಿದ್ದಳು. ತಡಾನೇ ಮಾಡಲಿಲ್ಲ, ಆ ಸೀರೆಯನ್ನು ಹರಿದು ಕೃಷ್ಣ ಹತ್ತ ಓಡ್ಕೋತ ಹೊರಟಲು. ಆ ಕೈಗೆ ಗಾಯ ಆಗೈತಿ, ಅಲ್ಲಿ ಕಟ್ಟಬೇಕು ಅಂತ. ಅವಾಗ ಹೇಳಿದ ಕೃಷ್ಣ, ಯಾಕೆ ನಾನು ಅಷ್ಟ ಆಕೆ ಮೇಲೆ ವಾತ್ಸಲ್ಯ ಅದ ಅಂತಂದ್ರೆ, ಆಕೆ ಹೃದಯನೇ ಇಲ್ಲಿರುವುದು. ಆಗ ಭಕ್ತಿಗೆ ಯಾವ ವಸ್ತ್ರ ಸಂಪತ್ತು ಇವು ಯಾವುವು ಮಹತ್ವದಾಗುವುದಿಲ್ಲ. ಅದು ನಿಮ್ಮೆಲ್ಲರಲ್ಲಿ ಭಕ್ತಿ, ಗುರುವಿನಲ್ಲಿ ಭಕ್ತಿ ಅದ. ನೋಡ್ರಿ ಎಷ್ಟು ರಂಗವಲ್ಲಿ ಹಾಕ್ಯಾರೆ.
ಮತ್ತು ದೀಪ ಎಲ್ಲರ ಮನೆ ಮುಂದೆ ಹಚ್ಚೇರಿ. ನಾವು ಹಿಂಗೆ ಮಾಡ್ತಾರಂತ ನಮಗೆ ಗೊತ್ತೇ ಇರಲಿಲ್ಲ. ಬೇಕು ಇದು ಮಾಡಬೇಕು. ಒಂದು ಕೆಲಸ ಏನು ಮಾಡಬೇಕು ಅಂದರೆ, ನಿಮ್ಮ ಮನೆ ಮುಂದಿಂದ ಗುರುಗಳು ಹೊರಟರು ಅಥವಾ ದೇವರು ಹೊರಟಿದ್ರಂದ್ರೆ, ಉತ್ಸವ ನಡೆದಿತ್ತು ಅಂದ್ರೆ, ಒಂದು ತಂಬಿಗೆ ನೀರು ಹಾಕುವುದು ಮತ್ತು ದೀಪ ಬೆಳಗೋದು, ಇವೆರಡೂ ಕೆಲಸ ಮಾಡಬೇಕು. ಅವೆರಡೂ ಏನು ಮಾಡ್ತಾವು ಅಂದ್ರೆ, ಹಿಂದಕ್ಕೆ ಯಾಕೆ ಮಾಡ್ತಿದ್ರಂದ್ರೆ, ನೀರು ಹಾಕೋದ್ರಿಂದ ಆ ನೀರು ನಮ್ಮ ಮನೆ ಅಡ್ರೆಸ್ಸನ್ನು ಹೇಳ್ತದೆ ಗುರುಗಳಿಗೆ, ದೇವರಿಗೆ. ಮತ್ತು ದೀಪ ಹಚ್ಚುವುದರಿಂದ ನಮ್ಮ ಮನೆಯಲ್ಲಿ ಒಲಿ ಹತ್ತೈತಿ, ನಾವೆಲ್ಲ ಆನಂದದಿಂದ ಅದೇವಿ ಅಂತ ತೋರಿಸ್ಲಿಕ್ಕೆ ಅದನ್ನು ಹಚ್ಚುವುದು. ಒಂದು ವೇಳೆ ದೀಪ ಬೆಳಗಿಸಲಿಲ್ಲ ಅಂದ್ರೆ ಅವಾಗ ಏನು ತಿಳ್ಕೊಳ್ತಾರ, ಇವ್ರ ಮನೆಯೊಳಗೆ ಒಲಿ ಆರೈತಿ, ಅವ್ರ ಕಷ್ಟದಾಗ ಅದಾರಂತ ಅದರ ಸಂದೇಶ. ಈಗಿನ ಕಾಲದಾಗ ಹಿಂಗೆ ಲೈಟ್ ಅದು ಎಲ್ಲ ಇರಲಿಲ್ಲ. ಮನೆಯವರು ಅವ್ರ ತ್ರಾಸದಾಗಿದ್ರಂದ್ರೆ ಹೀಗೆ ದೀಪ ಹಚ್ತಿರ್ಲಿಲ್ಲ. ಅದಕ್ಕೆ ಅವನನ್ನು ಹಿಂದಿನವರು ಮಾಡಿದಾರ. ಅವರು ಗುರುಗಳು ಬರ್ತಾರ ಅಂತಂದ್ರೆ, ನೀವೆಲ್ಲ ಇವತ್ತು ಅಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡಿದ್ರಿ. ಇದನ್ನು ಆಯೋಜನೆಯಲ್ಲಿ ಮಾಡುವಲ್ಲಿ ಎಷ್ಟೋ ಜನ ಯುವಕರು, ಎಲ್ಲ ಹಿರಿಯರು, ತಾಯಂದಿರು ಬಹಳ ಶ್ರಮವನ್ನು ಪಟ್ಟಿದ್ದೀರಿ. ಮತ್ತು ನಿಮ್ಮ ಊರಿನಲ್ಲಿ ಒಳ್ಳೆಯ ಸಂಸ್ಕಾರ ಅದ. ಬಹುಶಃ ಅವ್ರು ಯಾರೋ ಶಿಕ್ಷಕರೊಬ್ಬರು ಯಾರೋ ಬಿಸ್ನಾಳ್ ಅಂತ ಹೇಳಿ ಅವರು ಆದರ್ಶ ಶಿಕ್ಷಕರಂತ ಆಗ್ಯಾರ. ಅವರು ಉಳಿದೆಲ್ಲ ಶಿಕ್ಷಕರು ಕೊಟ್ಟಿರಬೇಕು. ನಾನು ಬರುವಾಗಲೂ ನೋಡಿದೆ, ನಮ್ಮ ಮುಂದೊಬ್ಬ ಸಣ್ಣ ಹುಡುಗಿದ್ದ, ಯಾರಿದ್ರು ಗೊತ್ತಿಲ್ಲ ನನಗೆ. ಅವನು ಸಣ್ಣ ಹುಡುಗ, ನಾವು ಹಾಗೆ ಬರ್ತಿದ್ದೀವಲ್ಲ, ಎಲ್ಲರೂ ಸರಿಸ್ತಿದ್ರು ಎಲ್ಲರಿಗೆ. ನಮ್ಮ ಮುಂದೆನೇ ಒಂದು ಕಾಗದ ಬಿದ್ದಿತ್ತು, ಒಂದು ಸಣ್ಣದ ಎದುರದ ಒಂದು ಪಾಕೆಟ್. ಅವ ಅಷ್ಟೆಲ್ಲ ಮಂದಿಯಲ್ಲೇನೂ ಸರಿಸ್ತಿದ್ರು, ಆದರೂ ಸಹಿತ ಅದರಲ್ಲಿ ಬಾಗಿ ಆ ಕಾಗದ ತೆಗೆದು ದೂರ ಹಾಕಿ. ನೀವು ಇಲ್ಲಿ ಈಗ ಕುಳಿತಾಗ ನೋಡಬೇಕು, ನಾನು ನೋಡಲಿಲ್ಲ. ಯಾವುದೋ ಒಬ್ಬ ಸಣ್ಣ ಬಾಲಕಿ ಹೇಳ್ತಿದ್ಳು, ನಮ್ಮ ಗುರುಗಳು ಅವ್ರು ವಿನೋದಕ್ಕೆ ಹೇಳ್ತಿದ್ರು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಖರ್ಚು ಮಾಡಬೇಕು, ಸತ್ಕಾರ್ಯಕ್ಕಾಗಿ ವಿನಿಯೋಗ ಮಾಡಬೇಕಂತ ಹೇಳ್ತಿದ್ರು. ಮಾಡದೇ ಇರುವವ್ರಿಗೆ ಏನೋ ಒಂದು ರೋಗ ಬರ್ತೈತಿ ಅಂತ ಹೇಳಿದರು, ಲಕ್ವಾ ಹೊಡಿತೈತಿ ಅಂತ ಹೇಳಿದ್ರು. ಒಬ್ಬ ಸಣ್ಣ ಹುಡುಗಿ ಹೇಳ್ತಿದ್ರು, ಹಂಗೆ ಹೇಳೋದು ಬೇಡ್ರಿ, ಅವ್ರಿಗೆ ಹೊಡಿದು ಬೇಡ ಅಂತ ಹೇಳ್ತಿದ್ರು. ನೋಡ್ರಿ, ಆ ಸಣ್ಣ ಹುಡುಗರಿಗೆ ಸಹಿತ ಎಷ್ಟು ಮನಸ್ಸಿನಲ್ಲಿ ಇಂಥ ಭಾವನೆಗಳದಾವ. ಅದಕ್ಕೆ ಅಮೇರಿಕಾದ ಒಬ್ಬ ರೂಸ್ವೆಲ್ಟ್ ಅಂತ ಅಧ್ಯಕ್ಷ ಆಗಿ ಹೋದ. ಅಮೇರಿಕಾದ ಅಧ್ಯಕ್ಷ ಆಗಿ ಹೋದ. ಅವ್ರು ಏನು ಹೇಳ್ತಾರಂದ್ರೆ, ಈಗ ನಾವು ಕಲ್ತವ್ರಿಗೆ ಸಂಸ್ಕಾರ ಕೊಡ್ಬೇಕಾಗೈತಿ, ಕಲೀಲಾರ್ದವ್ರಿಗೆ ಏನು ಭಾಳ ಸಂಸ್ಕಾರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅವ್ನು ಹೇಳ್ತಾನೆ. ಯಾಕಂದ್ರೆ ಈ ದೇಶಕ್ಕೆ, ಈ ಜಗತ್ತಿಗೆ ದೊಡ್ಡ ಮಟ್ಟದಾಗ ಹಾನಿ ಯಾರಿಂದ ಐತಿ ಅಂದ್ರೆ ಕಲೀಲಾರ್ದವ್ರಿಂದಿಲ್ಲ, ಕಲ್ತವ್ರಿಂದನೇ ಹಾನಿ ಐತಿ ಅಂತ ಅವರೊಂದು ಉದಾಹರಣೆ ಕೊಡ್ತಾರೆ. ನೋಡ್ರಿ, ಕಳ್ಳತನ ಮಾಡಬೇಕಂತ ಅನಿಸ್ತಂದ್ರೆ ಕಲೀಲಾರ್ದವನಿಗೆ ಅವು ಬರೀ ಒಂದು ರೇಲ್ ಗಾಡಿದ ಒಂದು ನಟ್ಟು ಕಳ್ಳತನ ಮಾಡ್ತಾನೆ. ಇನ್ನು ಬಹಳ ಕಲ್ತವನಿಗೆ